ಅಂತರಗಂಗೆ. ಇದು ಕೋಲಾರ ಪಟ್ಟಣದಲ್ಲಿದೆ. ಇದು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿದೆ. ಇದು ಶತಶೃಂಗ ಬೆಟ್ಟಗಳ ಶ್ರೇಣಿಯಲ್ಲಿರುವ ಸುಪ್ರಸಿದ್ಧ ಪ್ರವಾಸಿ ಕೇಂದ್ರ ಹಾಗೂ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಜಾಗವಾಗಿದೆ. ಇದು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇಲ್ಲಿನ ಮುಖ್ಯ ದೇವರು ಬಂದು ಕಾಶಿ ವಿಶ್ವೇಶ್ವರ ಶಿವನ ಈ ಒಂದು ದೇವಸ್ಥಾನ ಮುಖ್ಯವಾಗಿದೆ. ಅಂತರಗಂಗೆ ಭೂಮಿಯ ಒಳಗಿಂದ ಹೊರಬರುವ ಈ ಒಂದು ಗಂಗೆಗೆ ಅಂತರಗಂಗೆ ಎಂದು ಕರೆಯುತ್ತಾರೆ. ಈ ಬೆಟ್ಟವು ನೈಸರ್ಗಿಕ ಗುಹೆಗಳು ಮತ್ತು ಕಲ್ಲು ಬಂಡೆಗಳಿಂದ ಕೂಡಿದೆ. ಅಂತರಗಂಗೆ ಬೆಟ್ಟದ ಮೇಲೆ ಹೋಗಲು ಸುಮಾರು 400 ಬೆಟ್ಟಗಳು 400 ಸ್ಟೆಪ್ಸ್ ಇದೆ. ಹತ್ತಿ ಹೋಗಬೇಕಾಗುತ್ತೆ. ಇಲ್ಲಿ ಗಂಗೆಯು ಈಶ್ವರನ ಪಾದ ಕೆಳಭಾಗದಿಂದ ಹೊರಹೊಮ್ಮಿ ಬಸವನ ಬಾಯಿಂದ ಹೊರ ಚಿಮ್ಮುತ್ತದೆ. ಇದು ನಿರಂತರವಾಗಿ ಸುರಿಯುತ್ತಿದ್ದು ಇದು ಕಾಶಿಯಿಂದ ಬಂದ ತೀರ್ಥವೆಂದು ಹೇಳುತ್ತಾರೆ. ಈ ಬೆಟ್ಟವು ಕೋಲಾರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇದು ಮುಖ್ಯವಾಗಿ ಟ್ರೆಕ್ಕಿಂಗ್ ಮಾಡುವವರಿಗೆ ಇಲ್ಲಿನ ವಾತಾವರಣ ಬಹಳ ಹಿತಕರವಾಗಿರುತ್ತದೆ. ಇಲ್ಲಿನ ಪ್ರಕೃತಿಯ ನೋಟ ನೋಡಲು ಬಹಳ ಮನಸೂರೆಗೊಳ್ಳುತ್ತದೆ. ಅಷ್ಟು ಚೆನ್ನಾಗಿದೆ. ಮಹರ್ಷಿಗಳು ಅಂತಿದ್ರು. ಅವರು ತಪಸ್ ಮಾಡ್ತಾ ಸ್ಥಳಗಳಿವು. ಆವಾಗ ಕಾಲ್ಯವಾಹನ ಮತ್ತು ಕೃಷ್ಣನಿಗೆ ಯುದ್ಧ ಆಗುತ್ತೆ. ಆವಾಗ ಏನಾಗ್ತದೆ, ಕೃಷ್ಣನ ಕೈಯಲ್ಲಿ ಇವನ್ನ ಸೋಲಿಸೋಕ್ಕಾಗಲ್ಲ. ಆವಾಗ ಏನು ಮಾಡ್ತಾರೆ, ಅವ್ರು ಬಂದು ಇವರು ಗುಹೆಯರು ಬಂದು ಅವ್ರು ಕಿತ್ಕೊಂಡ್ಬಿಡ್ತಾರೆ. ಆವಾಗ ಏನಾಗ್ತಾರೆ ಅಂದರೆ ಇವರು ಯೋಗಿ ಅಂತ ಇರಬೇಕಾದ್ರೆ ಕಾಲಲ್ಲಿ ಬಂದು ಹೋಗ್ಬಿಡ್ತಾನೆ ಕಾಲ್ಯವಾಹನ. ಅವರೇ ಮತ್ತೆ ಕಣ್ಣು ಬಿಟ್ಟು ನೋಡಿದಾಗ ಅವರ ನೇತೃತ್ವದಿಂದ ಬರುವಂಥ ಜ್ವಾಲೆಗೆ ಅವನು ಸುಟ್ಟು ಭಸ್ಮ ಆಗ್ತಾನೆ. ಕಾಲ್ಯವಾಹನನ್ನು ಒಬ್ಬರು ಹಾಕಿರ್ತಾನೆ. ಬೇಜಾಡ್ತಾ ಇರ್ತಾರೆ, ಅಯ್ಯೋ ನನ್ನ ಇದಾಯ್ತಲ್ಲ, ತಪಸ್ ಭಂಗ ಆಯ್ತಲ್ಲ. ಕೃಷ್ಣ ಮತ್ತೆ ಪ್ರತ್ಯಕ್ಷ ಆಗಿ, ನೋಡಪ್ಪ ಇದೆಲ್ಲ ನನ್ನ ಒಂದು ಇತಿಹಾಸಗಳು, ನೀನು 5 ಲಿಂಗಗಳು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, 5 ಲಿಂಗಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು ಶುದ್ಧವಾಗಿರೋ ನೀರು ಇರೋದಿಲ್ಲ. ಆವಾಗ ನೀನು ಕಾಶಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀರು ತಗೊಂಡು ಅಭಿಷೇಕ ಮಾಡು ಅಂತ ಹೇಳ್ತಾರೆ. ಆವಾಗ ಏನಾಗ್ತದೆ ಅಂದರೆ ಅವರು ಪ್ರತಿನಿತ್ಯ ಹೋಗಿ ಅಲ್ಲೇ ಮಿಂದು ನೀರು ತಗೊಂಬಂದು 5 ಲಿಂಗಗಳಿಗೂ ಅಭಿಷೇಕ ಮಾಡ್ತಾರೆ. ಆವಾಗ ಗಂಗೆಗೆ ಕರುಣೆ ಬಂದು, ಅಪ್ಪ ನೀನು ಇಷ್ಟು ಅವಶ್ಯಕತೆ ಇಲ್ಲ, ನೀನಿರೋ ಸ್ಥಳಕ್ಕೆ ನಾನೇ ಬರ್ತೀನಮ್ಮ, ಯಾಕೆ ಬರ್ತೀನಿ ಅಂತ ಬಂದಾಗ ಆವಾಗ ಬೆಳಗ್ಗೆ ಎದ್ದು ನೋಡು ಶಿವಲಿಂಗ ಕೆಳಗೆ ನಾನು ಬಂದಿರ್ತೀನಿ ಅಂತ. ಆವಾಗ ನೋಡಿದ್ರೆ ಶಿವಲಿಂಗ ಕೆಳಗೆ ಬಂದಂತ ಅಮ್ಮ. ಆವಾಗ ಗಂಗೆನ ಇದು ಬೆತ್ತ ಕಮಂಡೆಲ್ಲ ಕೊಟ್ಟಿರ್ತಾರೆ ಅವರು, ಏನೋ ಒಂದು ಹೆಗ್ಗುರ್ತು ನೀನೇ ಅಂತ ಹೇಳ್ಬಿಟ್ಟು. ಆವಾಗ ಏನಾಗ್ತದೆ, ಬೆಳಗ್ಗೆ ನೋಡಿದಾಗ ಆ ಬೆತ್ತ ಕಮಂಡ ಎಲ್ಲ ನೀಟಾಗಿ ತಿಳ್ಕೊಂಡೆ. ಆವಾಗ ಅಯ್ಯಮ್ಮನ ಪ್ರಾರ್ಥನೆ ಮಾಡಿಕೊಂಡು ಆ ಗಂಗೆನಿಂದ ಸ್ಥಾಪನೆ ಮಾಡಿ ಅವರು ಬೆತ್ತ ಅವ್ರ ಕಮಂಡ ಎಲ್ಲ ಅವರು ಇದು ತಗೊಂಡು ಕೈ ತೊಗೊಂಡು
ಅದೇ ನೀರೇ ಈ ಕಡೆಯಿಂದ ಹರ್ಕೊಂಡು ಹೋಗಿ ಅಲ್ಲಿ ನಮ್ಮ ಇದು ಬಸವಣ್ಣ ಬಾಯಿ ಇದೆ ವಿಷ್ಣುಪಾದ ಇದೆ, ವಿಷ್ಣುಪಾದ ಮತ್ತು ಬಸವಣ್ಣ ಒಕ್ಕಳು ಮತ್ತು ಬಾಯಿಯಿಂದ ಬರ್ತಾ ಇದೆ ನೀರು ಅಂತ. ಇದು ಕಾಟಿಂದ ಬರ್ತಾರೆ ಅಂತ ನೀರು ಅಂತ ಪ್ರತಿಷ್ಠೆ ದ್ವಾಪರ ಯುಗದಿಂದ ಬರ್ತಾ ಇದೆ. ಶಿವಲಿಂಗದ ಕೆಳಗಡೆಯಿಂದನೇ ಬರ್ತಾ ಇದೆ. ದೇವಸ್ಥಾನದ ಮುಖ್ಯ ಪೂಜಾರಿಯವರಿಂದ ಈ ದೇವಸ್ಥಾನದ ಇತಿಹಾಸವನ್ನು ಕೇಳಿದಿರಿ. ಮತ್ತೆ ಸುಂದರವಾದ ಗಣೇಶನ ವಿಗ್ರಹ ಭಾಳ ಚೆನ್ನಾಗಿದೆ. ಈ ಒಂದು ಮಂಟಪದ ಕೆಳಗಿಂದಲೇ ಅಂತರಗಂಗೆ ಬರುತ್ತಿದೆ. ಇಲ್ಲಿನ ಮುಖ್ಯ ಸೂಚನೆ ಏನಂದರೆ, ತಾವು ಬರುವಾಗ ನೀರು ಹಾಗೂ ನಿಮಗೆ ಬೇಕಾದ ಉಪಹಾರಗಳನ್ನು ತರಬಹುದು. ಮತ್ತು ಇಲ್ಲಿ ಕೋತಿಗಳು ಬಹಳ ಹೆಚ್ಚಾಗಿರುವುದರಿಂದ ಭಾಳ ಹುಷಾರಾಗಿರಬೇಕು. ತಮ್ಮ ಜೋಬಿಗೆ ಕೈಯನ್ನು ಹಾಕಿ ಪರಿಶೀಲಿಸುತ್ತವೆ, ಅದು ಹುಷಾರಾಗಿರಬೇಕು ಅಂತ ಕೇಳ್ಕೊತೀನಿ. ಇಂತಿ